ಹರೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಪ್ತಾಂಗರೂಪಾಯ ಸರ್ವಾಧಿಷ್ಠಾನನಿಧೇ ಪ್ರಣತಕ್ಲೇಶನಾಶಾಯ ಪಾರ್ಥಸಾರಥೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಅಜ್ಞಾನತಿಮಿಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಬ್ರಹ್ಮಚೇ. ಸಿದ್ಧ ಸಾಧನ ಬಿಜ ಬಿಂಬಕಾಂಬೋದಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವಿಠ್ಠಲ ವಲೆವ ಅಂತ ವಿಜಯರಾಯರು ಕಂಕಣಾಕಾರ ಸ್ವರಾಜಿಯ ಜೊತೆಯಲ್ಲಿ ಹೇಳಿದ್ದಾರೆ. ಆ ಪದ್ಮ ಯಾರು ಅಂದರೆ ಇದೇ ಪದ್ಮ, ನಮ್ಮ ಮಹಾಲಕ್ಷ್ಮಿ ಪದ್ಮ. ನಮಗೆ ಅನಿರ್ಧನ ಉಪಾಸನೆಗೆ ಅನುಗ್ರಹ ಬೇಕು, ವಿದ್ಯೆ ಬೇಕು, ಸಿದ್ಧಿ ಬೇಕು. ಇದರ ತಾತ್ಪರ್ಯ ಒಂದು ಹೇಳಬೇಕಂದ್ರೆ, ನನಗೆ ಈ ಅನಿರ್ಧ ಮತ್ತು ಸ್ಥೂಲ ಶರೀರಗಳ ಬಿಡುಗಡೆ ಹೊಂದಕ್ಕೆ ಏನು ವಿದ್ಯೆ ಬೇಕು, ಆ ವಿದ್ಯೆ ಏನು ಕೊಡ್ತಾರೆ, ಯಾರು ಕೊಡ್ತಾರೆ? ಶಾಂತಿಪತಿ ಅನಿರ್ಧ ಕೊಡ್ತಾನೆ, ಮಹಾಲಕ್ಷ್ಮಿ ಶಾಂತಿದೇವಿ ಕೊಡ್ತಾಳೆ. ಇದು ಆಮೇಲೆ ಬುದ್ಧಿ ಎಂದಾಗ ಏನಾಗ್ತದೆ, ನನಗೆ ಅಲ್ಲೇ ಬ್ರಹ್ಮಲೋಕಕ್ಕೆ ಹೋಗಿ ಒಂದು ಉಪದೇಶ ಮಾಡ್ತಾನೆ ಪರಬ್ರಹ್ಮ. ಏನಪ್ಪ ಅಂದರೆ, ನಿನ್ನ ಇಂತಹ ಸ್ವರೂಪದ ಇದನ್ನು ಉಪದೇಶ ನೀನು ಕೊಟ್ಟಿದ್ದೀನಿ, ನೀನು ಸಾಧನ ಮಾಡು ಅಂತ ನನಗೊಂದು ಯಾವುದೋ ಒಂದು ಸ್ಥಳವನ್ನು ಲೋಕದಲ್ಲಿ ಕೂಡಿಸ್ತಾನೆ. ಅದು ಜಪ ಆಗ್ತದೆ, ಅಲ್ಲಿ ಬೇರೆ ಇಲ್ಲ, ಭಗವಂತನ ಜಪ ಧ್ಯಾನ. ಈ ಧ್ಯಾನದಿಂದ ಏನಾಗ್ತದೆ ಅಂದರೆ, ಸಂಕರ್ಷಣ ಏನು ಮಾಡೋದು, ಮುಖ್ಯ ಪ್ರಾಣಿದರು ಮತ್ತೆ ಅಲ್ಲೇ ಸಿದ್ಧಿ ಕೊಡ್ತಾನೆ. ಆವಾಗ ಪ್ರಸಿದ್ಧಿ ಏನಾಗ್ತದೆ ಅಂದರೆ, ಈತನ ಲಿಂಗದೇಹ ಭಂಗ ಮಾಡಿ ಒಳಗೆ ಹಾಕು. ಈ ಕಾರ್ಯ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ. ಅದಕ್ಕೆ ದಾಸರು ಹೇಳ್ತಾರೆ ಅಂತಂದರೆ, ನನಗೆ ಲಕ್ಷ್ಮಿ ಅಂದ್ರೇನು, ನನಗೆ ಶುದ್ಧವಾದ ಕರ್ಮವನ್ನು ಮಾಡಲಿಕ್ಕೆ ಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಆ ಪದ್ಮ ಅಂದರೆ ಯಾವುದು? ನನ್ನ ಹೃದಯ ಕಮಲದಲ್ಲಿ ಪದ್ಮ ಅದಲ್ಲ, ಆ ಪದ್ಮ ಯಾರು ಅಂದರೆ, ಈ ಕಲಿಯುಗದಲ್ಲಿ ಪದ್ಮಾವತಿಯನ್ನು ಮಾಡಿಕೊಂಡಿದ್ದಾನೆ ಪರಮಾತ್ಮ. ಆ ಪದ್ಮಾವತಿ ಮನಸ್ಸಿನ ಅಭಿಮಾನಿ ಶೇಷ ಏನು ಮಾಡ್ತಾನೆ, ಶೇಷನೇ ಲಕ್ಷ್ಮಣ ಹರಾಯುಧನಾಗಿದ್ದು ನನ್ನ ಮನಸ್ಸನ್ನೆಲ್ಲ ರಜೋತಮ ಗುಣದಿಂದೆಲ್ಲ ನಿವಾರಣೆ ಮಾಡ್ತಾನೆ, ತೆಗಿತಾನೆ. ಆ ಸಮಯಕ್ಕೆ ಬಂದಿದ್ದೆ ಆ ಪದ್ಮಾವತಿ. ಆ ಮನಸ್ಸಿನೊಳಗೆ ಪದ್ಮಾವತಿ ಬರ್ತಾನೆ ಅಂದರೆ, ಮೊದಲೆಲ್ಲ ಬಂದೆಲ್ಲ ಡಿಲೀಟ್ ಮಾಡಿದ್ದು ಲಕ್ಷಣ ಕಾರ್ಯ. ಪದ್ಮಾವತಿ ಬಂದಿದ್ದನ್ನು ನನ್ನ ಸಕಲ ಇಂದ್ರಿಯಲ್ಲಿರ್ತಕ್ಕಂಥ ಶ್ರೀನಿವಾಸಗೆ ಕಲ್ಯಾಣ ಮಾಡ್ತಾರೆ. ಇದು ಏಕಾದಶಿ ಇಂದ್ರಗಳಲ್ಲಿ ಬಿಡದೆ ವೃಶ್ಚಿಕ ಫಲಮೂರ್ತಿಯ ಸಾಧನದಲ್ಲಿ ಏನು ಅಪರಾಧ ಮಾಡಿದ ಸರಿ ನಿರೋಧಗೈಸುವ ಮೋಕ್ಷ ಮಾರ್ಗಕ್ಕೆ ಅಂತ ಜಗನ್ನಾಥ ಹೇಳಿದ್ರು. ಯಾವ ಸಾಧಕ ಲಕ್ಷ್ಮೀದೇವಿ ಏನಪ್ಪ ಪದ್ಮಾವತಿ ನನ್ನ ಹೃದಯ ಕಮಲದಲ್ಲಿ ಕೂತ್ಕೊಂಡಿರ್ತಾಳೋ, ಆ ಕಮಲ ಪದ್ಮಾವತಿನೇ ಮುಂದೆನಪ್ಪ ಶ್ರೀನಿವಾಸ ಏನಪ್ಪ ಅಂದರೆ, ಶ್ರೀ ಅಂದ ಇಂದ್ರಿಯಗಳು, ಆ ಇಂದ್ರಿಯಲ್ಲಿರ್ತಕ್ಕಂಥ ಆ ಅಭಿಮಾನಿಗೆ, ಇಂದ್ರಿಯಾಭಿಮಾನಿ ಬಿಂಬಕ್ಕೆ ಸಮರ್ಪ ಕಲ್ಯಾಣ ಆಗ್ತದೋ ಅದು ಏನಪ್ಪ ಶ್ರೀನಿವಾಸ ಕಲ್ಯಾಣ ಆಗ್ತದೆ. ಆ ರೀತಿ ಕಲ್ಯಾಣ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ಕೆ ನಮಗೆ ಈ ದೇಹ ಕೊಟ್ಟಿದ್ದಾನೆ ಹೊರತು, ಈ ದೇಹದಿಂದ ಯಾವುದೇ ಇಲ್ಲ ಅಂತ, ಯಾವುದೇ ಲಾಭ ಇಲ್ಲ ಅಂತ ಕೊಡಬಾರ್ದು. ನಾವೇನು ಮಾಡ್ತೀವಿ ಅಂದರೆ, ನನಗೆ ಒಂದು ಸ್ಥಾನ ಸಿಕ್ಕಾದಂದಮೇಲೆ ನಾನು ಇನ್ನು ಮೇಲೆ ಉನ್ನತ ಚಿಂತನೆಗೆ ಹೋಗಬೇಕು. ಅದಕ್ಕೆ ಜೈತು ದೇವಿ ದೇವ ಪೂಜ್ಯಳೆ, ಜೈತು ಭಾರ್ಗವಿ ಭದ್ರರೂಪಳೆ, ಜೈತು ನಿರ್ಮಲ ಜ್ಞಾನವೇದ್ಯಳೆ, ಜೈತು ಜಯ ದೇವಿ, ಜೈತು ಸತ್ಯ ಭೂತಿ ಸಂಸ್ಥಿತಿ, ಜೈತು ರಮ್ಯ ರಮಣ ಸಂಸ್ಥಿತಿ, ಜೈತು ಸರ್ವರತ್ನ ನಿಧುಳಪ್ಪೆ ನಿತ್ಯದಲ್ಲಿ ಅಂತ. ಅಂದರೆ ನನಗೆ ಒಂದು ರತ್ನ ಶಬ್ದ ಸಿಕ್ತು, ಅದನ್ನು ನಾನು ಏನಪ್ಪ ಅಂದರೆ ಮತ್ತೊಂದು ತೊಗೊಂಡು ಹೋಗಬೇಕು, ಇನ್ನೊಂದು ಮುನ್ನೊಂದು ಹೆಂಗೆ ಆ ಜ್ಞಾನವನ್ನು ಅರ್ಜನೆ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇಲ್ಲಿ ಜಯ ಕೃತಿ ಏನಪ್ಪ ಅಂದ್ರೆ ಲಕ್ಷ್ಮೀ ರೂಪ, ಜಯ ಇದು ಶಾಂತಿ ಏನಪ್ಪ ಅಂದರೆ ಕೃತಿ, ಜಯ ಮಾಯಾ ಅಂತ ರೂಪ ಮಾಡ್ತಾರೆ. ಆ ಲಕ್ಷ್ಮಿ ಮೂಲ ರೂಪದಲ್ಲಿ ವೈಕುಂಠದಲ್ಲಿ ಇದ್ದಾಳಕ್ಕೆ. ಈ 4 ಮಂದಿ, ಇದು ವಿಶೇಷವಾಗಿ ಈ 4 ಸ್ಥೂಲ ಶರೀರ ನಮಗೆ ಪ್ರದ್ಯುಮ್ನ ಅನಿರುದ್ಧ
ಸಂಕರ್ಷಣ, ವಾಸುದೇವ ಅಂತ 4 ರೂಪಗಳ ದೇಹಗಳಲ್ಲ. ಇಲ್ಲೇ ಒಬ್ಬೊಬ್ಬರು ಒಂದೊಂದು ವಿದ್ಯೆಯನ್ನು ನನಗೆ ಕೊಡ್ತಾರೆ ಮೋಕ್ಷಕ್ಕೆ ಹೋಗ್ತಕ್ಕಂಥ ಕಾರ್ಯ ಮಾಡ್ಲಿಕ್ಕೆ. ಅದಕ್ಕೆ ಸ್ಥೂಲ ಶರೀರಕ್ಕೆ ವೈಕುಂಠ ಹೋಗ್ಲಿಕ್ಕೆ ಏನಪ್ಪ ಶಾಂತಿಪತಿ ಅನಿರುದ್ಧ ಏನಿದ್ದಾನೆ ಆತ ನನಗೆ ಮೋಕ್ಷ ಮಾರ್ಗ ಬೇಕಾದಂಥ ಕಾರ್ಯವನ್ನು ಈ ಶಾಸನ ಮಾಡಿಸ್ತಕ್ಕಂಥ ಕಾರ್ಯ ಯಾರು ಮಾಡ್ತಾರೆ? ಶಾಂತಿದೇವಿ ಮಾಡ್ತಾಳೆ. ಅದಕ್ಕೆ ಜೈತು ದೇವಿ ದೇವಪೂಜ್ಯಳೆ. ಏನು ದೇವಪೂಜ್ಯ ಮಾಡಿದ್ಲು ಆ ಲಕ್ಷ್ಮೀದೇವಿ ಅಂದರೆ ಸ್ಥೂಲ ಶರೀರದಲ್ಲಿ ಅನಿರ್ಧ ಶರೀರದಲ್ಲಿ ಕೂತ್ಕೊಂಡು ಸಮಸ್ತ ದೇವತೆಗಳಿಂದ ಪೂಜನೀಯನಾಗಿದ್ದಾಳೆ. ಯಾರು? ಶಾಂತಿದೇವಿ. ಸ್ಥೂಲ ಶರೀರದಲ್ಲಿ ಬ್ರಹ್ಮಾದಿ ದೇವತೆಗಳ ಸಹಿತ ಇಂದ್ರಾದಿ ಸಕಲ ದೇವತೆಗಳ ಕೂಡಿಕೊಂಡಂತು ರುದ್ರದೇವರ ಮುಖ ಮಾಡಿಕೊಂಡು ಏನಪ್ಪ ಅಂದ್ರೆ ತಪೋಲೋಕದಲ್ಲಿ ಏನಪ್ಪ ಅಂದ್ರೆ ಆ ತಾಯಿಯ ಪೂಜೆ ನಡೀತಾ ಇರ್ತದೆ. ಅದಕ್ಕೆ ದೇವಪೂಜ್ಯಳೆ ಅಂತ ಜಗನ್ನಾಥದಾಸರು. ಅಂದ್ರೆ ಅವ್ರ ಕಣ್ಣೊಳಗೆ ಏನಾಗಿತ್ತು ಅಂದರೆ ರುದ್ರದೇವರನ್ನು ಮುಖ ಮಾಡಿಕೊಂಡು ಇಂದ್ರಾದಿಗಳು, ಗಣಪತಿ, ಸ್ಕಂದಾದಿ ಸಮಸ್ತ ದೇವತೆಗಳು ಸೇರಿ ಆ ಲಕ್ಷ್ಮೀ ನರಸಿಂಹನ ಉಪಾಸನೆ ಮಾಡ್ತಕ್ಕಂಥದ್ದು. ಶಾಂತಿಪತಿ ಅನಿರುದ್ಧ ಆತ್ಮೀಯ ಏನಪ್ಪ ನರಸಿಂಹ. ಆ ನರಸಿಂಹನ ಉಪಾಸನೆ ಮಾಡ್ಲಿಕ್ಕೆ ಏನಪ್ಪ ಅಂದರೆ ಮಾಡಿದ್ದನ್ನು ಅವರು ನೋಡಿದ್ದಾರೆ. ಪ್ರತಿ ದಾಸತ್ವದ ದಾಸ್ಯದ ಮಹಿಮೆಯಿಂದ ಒಂದು ಅದ್ಭುತವಾದ ಕ್ರಿಯೆ ಇರ್ತದೆ. ಆ ಕ್ರಿಯೆ ಯಾರು ಮಾಡ್ತಾರೆ ಅಂದರೆ ಪ್ರದ್ಯುಮ್ನ ಮಾಡ್ತಾರೆ. ಬುದ್ಧಿ ಒಳಗೆ ಕೂತ್ಕೊಂಡು ಪ್ರೇರಣೆ ಮಾಡ್ತಾನೆ. ಆ ಕೃತಿದೇವಿ ಆ ಕಾರ್ಯವನ್ನು ಮಾಡ್ತಾಳೆ. ಇದು ಯಾವ ಸಾಧಕ ಉಪಾಸನೆ ಮಾಡ್ಕೊಂಡು ಲಕ್ಷ್ಮೀದೇವಿನ ಈ ರೀತಿ ಉಪಾಸನೆ ಮಾಡ್ಕೊಂಡು ಹೋಗಿ. ಅದಕ್ಕೆ ಜೈತು ದೇವಿ ದೇವಪೂಜ್ಯಳೆ, ಜೈತು ಭಾರ್ಗವಿ ಭದ್ರರೂಪಳೆ. ಭಾರ್ಗವಿ ರೂಪ ಭದ್ರರೂಪ ಅಂದರೆ ಏನಾಯ್ತು? ದೇವತೆಗಳನ್ನ ಪೂಜೆ ಆಯ್ತು. ಈಗ ನಾವು ಯಾವುದೋ ಗುಡಿಗೆ ಹೋಗ್ತೀವಿ, ನಾವು ಗುಡಿಗೆ ಹೋದ ತಕ್ಷಣ ಅಂತ ನಮಸ್ಕಾರ ಮಾಡಿಬಿಡ್ತೀವಿ ಎಲ್ಲ ಆ ಲಕ್ಷ್ಮೀದೇವಿಗೆ. ಕೊಲ್ಲಾಪುರಕ್ಕೆ ಹೋದ್ರೆ ಮಾಡ್ತೀವಿ, ಇಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ. ಆದರೆ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಕೈಂಕರ್ಯ ಮಾಡ್ತಕ್ಕಂತಹ ವ್ಯಕ್ತಿಗಳು ಮತ್ತು ಮಂತ್ರ ಪುರೋಹಿತರು ಅಂತ ಬೇರೆ ಬೇರೆ ಬರ್ತಾರೆ. ಅದು ಏನಾಗ್ತದೆ ಅಂದರೆ ಭಾರ್ಗವಿ ಅವರ ಭದ್ರ ರೂಪ ಅಂತ. ಭಾರ್ಗವಿ ರೂಪ ಭದ್ರ ಕೊಡ್ತದೆ ನನಗೆ. ಏನು? ಆ ಭಕ್ತಿ, ಆ ಜ್ಞಾನ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಶಾಂತಿದೇವಿ ನಮಗೇನು ಜ್ಞಾನ ಕೊಟ್ಟಳು, ಆ ಜ್ಞಾನವನ್ನು ಭಾರ್ಗವಿ ಭದ್ರ ಮಾಡ್ತಾಳೆ. ಅದಕ್ಕೆ ಯಾರಿಗೆ ನಾವು ಲೌಕಿಕ ಉದಾಹರಣೆ ತೊಗೊಳ್ಳೋಣ. ಅಲ್ಲೇ ರಾಮದೇವ್ರ ಪೂಜೆ ಇರ್ಬೋದು, ಕೃಷ್ಣದೇವ್ರ ಪೂಜೆ ಇರ್ಬೋದು, ಯಾರೋ ಸಮ ಪೂಜೆ ಮಾಡ್ತಿದ್ರು. ಏನಂದರೆ ಅಲ್ಲಿ ಏನಾಗ್ತದೆ ಅಂದರೆ ಮಂತ್ರ ಪುಷ್ಪಾದಿ ಕರ್ಮಗಳು ಮತ್ತು ವಾಯುಸ್ತುತಿ ಮತ್ತು ಇದು ವಿಷ್ಣು ಸಹಸ್ರನಾಮಾದಿಗಳು, ಲಲಿತ ಎಷ್ಟು ಮಂತ್ರಗಳು ಹೇಳಿಕೆ ಕೂತಿರ್ತಾರೆ ಮುಂದೆ. ಯಾಕಂದರೆ ಅವರೆಲ್ಲ ಭಾರ್ಗವಿ ರೂಪಕ್ಕೆ ಅನುಗ್ರಹ ಪಾತ್ರರು. ಅವ್ರು ಬೇರೆ ಕೆಲಸ ಇಲ್ಲ. ಎಲ್ಲೇ ಪೂಜೆ ನಡೀತದೆ ಅಲ್ಲಿ ಮಂತ್ರ ಹೇಳ್ತಕ್ಕಂಥ ಕಾರ್ಯ. ಇದು ಆ ಭಾರ್ಗವಿ ಏನಪ್ಪ ಅಂದರೆ ಭದ್ರ ರೂಪಳೆ. ಅಲ್ಲಿ ಕೂತ್ಕೊಂಡು ಅವರಲ್ಲಿ ಆ ಭಾರ್ಗವಿ ದೇವಿ ರೂಪದಲ್ಲಿ ಕೂತ್ಕೊಂಡು ಏನು ಮಾಡ್ತಾಳೆ ಅಂದರೆ ಆ ಭದ್ರತೆಯನ್ನು ಅವರ ಶಾಸನ ಮಾಡಿಸ್ತಾಳೆ. ಇದು ಕೃತಿದೇವಿ ರೂಪ. ಭದ್ರೆ ಭಾರ್ಗವಿ ರೂಪ ಯಾವುದು? ಕೃತಿದೇವಿ ರೂಪ. ಪ್ರದ್ಯುಮ್ನ ಕೃತಿ ಅಂತ. ಬುದ್ಧಿಯೊಳಗೆ ನನಗೆ ಆ ಮಂತ್ರಗಳು ಸಿದ್ಧಿ ಆಗಿತ್ತಂದರೆ ಕೃತಿ ಹೇಳ್ತಾಳೆ. ಆ ಕೃತಿ ಭಾರ್ಗವಿ ಭದ್ರತೆಯನ್ನು ಕೊಡ್ತಾಳೆ. ಯಾಕಂದರೆ ಭಾರ್ಗವಿ ಅಗ್ನಿ. ಅಗ್ನಿ ಅಂದರೆ ಜ್ಞಾನ. ಆ ಜ್ಞಾನ ಏನಪ್ಪ ಅಂದ್ರೆ ಮಾಡ್ತಾಳೆ. ಎಷ್ಟು ದೃಢ ಮಾಡ್ತಾಳೆ ಅಂದರೆ ಅದ್ಭುತವಾದ. ಅದಕ್ಕೆ ಭದ್ರ ಅಂತ ದೃಢತ್ವ ಕೊಡ್ತಾಳೆ ಭಾರ್ಗವಿ. ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಭರ್ಗ ಅಂದರೆ ಜ್ಞಾನ, ದೃಢತ್ವ. ಭಾರ್ಗವಿ ಅದೇ ರೂಪ. ಪರಮಾತ್ಮನ ಸ್ತೋತ್ರ ಮಾಡೋಕ್ಕೆ ನಮಗೆ ಅತ್ಯಂತ ಉತ್ತಮವಾದ ದೃಢತ್ವವನ್ನು ಕೊಟ್ಟು ಆ ಭದ್ರ ಮಾಡ್ತಾಳೆ ಮನಸ್ಸನ್ನು. ನಾವೆಲ್ಲೇ ಹೋಗಿ ಕೂತ ತಕ್ಷಣ ತಕ್ಷಣ ಬಂದುಬಿಡ್ತದೆ. ಈಗ ನೋಡಿರಿ, ನೀವು ಹರಕಥಾಂತರ ಪಾಲನೆ ಮಾಡಿರಿ, ಸುಳಾದಿ ಪಾಲನೆ ಮಾಡಿರಿ, ಎಲ್ಲರೂ ಹೊತ್ತ ಕಡೆ ಬಟ್ಟನ ಬಂದು ನೋಡಿರಿ. ಕಪಿಲ ಸುಳಾದಿ ಹೇಳು, ನರಸಿಂಹ ಸುಳಾದಿ, ಪಂಚರತ್ನ ಸುಳಾದಿ ಹೇಳು ಅಂತಂತೀವಿ. ಅವು ಬಡ ಬಡ ಬಡ್ದು. ಅದು ಯಾರು ಮಾಡ್ತಾರೆ ಅಂದ್ರೆ ಆ ಭಾರ್ಗವಿ ಅವರಲ್ಲಿ ಭದ್ರತೆ ಕೊಟ್ಟಿದ್ದಕ್ಕೆ ಅದು ಏನಪ್ಪ ಅಂದ್ರೆ ಸ್ಥಾಯಿಯಾಗಿತ್ತು ಒಳಗಡೆ ಮನಸ್ಸಿನೊಳಗೆ. ಅದು ರೂಪ ಹೊರಗಡೆ ಬಂದ್ಬಿಟ್ಟು ಅಂತ. ಇದು ಈ ರೀತಿ ನೀನು ಆ ಲಕ್ಷ್ಮೀನ ಉಪಾಸನೆ ಮಾಡೋ ಅವರಲ್ಲಿ ಯಾರು ಮಂತ್ರ ಹೇಳ್ತಾರೋ, ಯಾರು ಉಪನ್ಯಾಸ ಮಾಡ್ತಾರೋ, ಯಾರು ಸ್ತೋತ್ರ ಮಾಡ್ತಾರೋ, ಯಾರು ಪಾರಾಯಣ ಮಾಡ್ತಾರೋ ಅವರೊಳಗೆ ಕುತ್ಕೊಂಡು ಬರ್ತಕ್ಕಂಥದ್ದು ಯಾವುದು? ಆ ಕೃತಿದೇವಿಯ ಉಪಾಸನೆ. ಈ ರೀತಿ ನಮ್ಗೆ ಇಲ್ಲೇ ಕೃತಿದೇವಿ ಏನು ಮಾಡ್ತಾಳೆ? ಲೌಕಿಕದೊಳಗೆ ಈ ಸ್ಥೂಲ ಶರೀರದೊಳಗೆ ಈ ಕೂತು ಜಪ ತಪ ಯಜ್ಞ ಹೋಮ ಇವೆಲ್ಲ ಮಾಡಿಸ್ತಾ
ಸ್ತೋತ್ರ ಮಾಡಿಸ್ತಾ ನಮ್ಮನ್ನು ಅನುಭವಕ್ಕೆ ತಂದು ಕೊಡ್ತಾಳೆ. ಯಾಕಂದ್ರೆ ಮುಂದೆ ನಮಗೆ ಅನಿದ್ದ ಶರೀರ ಬಿಟ್ಕೊಟ್ಟು ಹೋದ ನಂತರ ಏನಾಗ್ತದೆ ಅಂದರೆ ಇನ್ನೊಂದು ನನಗೆ ಒಂದು ಲಿಂಗ ಶರೀರ ಭಂಗ ಆಗ್ಲಿಕ್ಕೆ ಬ್ರಹ್ಮ ಉಪದೇಶ ಆಗ್ತದೆ. ಬ್ರಹ್ಮದೇವರು ಉಪಾಸನೆ ಮಾಡಿ ನೀನು ಇಂತಹ ಮಂತ್ರವನ್ನು ಉಪದೇಶ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಜಯಿತ ನಿರ್ಮಲ ಜ್ಞಾನ ವೇದ್ಯಳೆ. ಬ್ರಹ್ಮದೇವರಲ್ಲಿ ಕುತ್ಕೊಂಡು ಏನು ಜ್ಞಾನ ಕೊಡ್ತಾಳೆ ಅಂದರೆ ನೀನು ಮೋಕ್ಷಕ್ಕೆ ಹೋಗಬೇಕಲ್ಲ, ನಿನ್ನ ಸ್ವರೂಪ ಛೇದ ಆಗಬೇಕಲ್ಲ, ಒಳಗಡೆ ಲಿಂಗ ಶರೀರ ಹೋಗಬೇಕಲ್ಲ, ಆ ಜ್ಞಾನವನ್ನು ಜಯಾದೇವಿ ಕೊಡ್ತಾಳ. ಇದು ಜಗನ್ನಾಥದಾಸ ಹೇಳ್ತಕ್ಕಂಥ ಮಾತು. ಈ ಮಾತು ಎಂತರ ಜೈತ ದೇವಿ ದೇವಪೂಜ್ಯಳೆ, ಜೈತ ಭಾರ್ಗವಿ ಭದ್ರರೂಪಳೆ, ಜೈತ ನಿರ್ಮಲ ಜ್ಞಾನವೇದ್ಯಳೆ, ಜೈತು ಜಯ ದೇವಿ. ಆ ಜಯವನ್ನು ನಾನು ಕೊಡು. ಲಕ್ಷ್ಮೀದೇವಿಯನ್ನು ಈ ರೀತಿ ಉಪಾಸನೆ ನಾನು ಮಾಡಿಕೊಂಡ ಮಾತ್ರ ಆ ಲಕ್ಷ್ಮಿ ನನಗೆ ಸಂಪೂರ್ಣ 5 ಬೆರಳು ಕೂಡಿದಂತಹ ಹಸ್ತವನ್ನು ತಡೆನಡೆಯುತ್ತೆ. ಜೈತು ಸತ್ಯಾಭೂತಿ ಸಂಸ್ಥಿತೆ, ಜೈತು ರಮ್ಯ ರಮಣ ಸಂಸ್ಥಿತೆ, ಜೈತು ಸರ್ವ ಸುರತ್ನ ನಿಧಿ ಹೊಳೆಪ್ಪೆ ನಿತ್ಯದಲ್ಲಿ. ಆ ನಿತ್ಯ ಯಾವುದು? ಅದರಲ್ಲಿ ಬರ್ತಕ್ಕಂಥ ರೂಪ ರತ್ನ ಯಾವುದಂದ್ರೆ ಈ ಶಬ್ದಗಳು, ಪರಮಾತ್ಮನ ಅತ್ಯುನ್ನತವಾಗಿರ್ತಕ್ಕಂತಹ ಸಿದ್ಧಿ ಶಬ್ದಗಳು ಅಂತ ಬರ್ತಾವೆ. ನಾವು ಹೇಳ್ತೀವಿ ಹರಿಕಥಾಂಸರ ಸಿದ್ಧಿ ಗ್ರಂಥ, ಲಕ್ಷ್ಮೀ ಹೃದಯ ಪಾರಾಯಣ ಮಾಡಿ ಸಿದ್ಧಿ, ಹರಿಕಥಾಂಸರ ಮೊದಲ ಸಿದ್ಧಿ ಗ್ರಂಥ. ಲಕ್ಷ್ಮಣ ಯಾಕೆಂದ್ರೆ ಲಕ್ಷ್ಮೀ ಹೃದಯದಲ್ಲಿ ಅವರು ಪಾರಾಯಣ ಮಾಡಿ ಅವ್ರು ಸಿದ್ಧಿ ಮಾಡಿಕೊಂಡು ನಮಗೆ ಕೊಟ್ಟಿದ್ದು. ನಮಗೆ ಈ ಲಕ್ಷ್ಮೀ ಹೃದಯದಲ್ಪ ಇದು ಸಿದ್ಧಿ ಆಗಬೇಕು ತಂದೆ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡ್ರೆ ನಾರಾಯಣ ನನ್ನ ಹೃದಯದಲ್ಲಿ ಕೂತ್ಕೊಂಡು ಆ ಲಕ್ಷ್ಮೀ ಹೃದಯ ಪಾರಾಯಣ ಮಾಡಿ ನಂಗೆ ಸಿದ್ಧಿಯನ್ನು ಕೊಡ್ತಾನೆ. ಆ ಸಿದ್ಧಿ ಅಂದರೆ ಏನಂದರೆ ನಾನು ಏನಂತಾರೆ ಅದು ಮಾಡಿಕೊಡ್ತಾನೆ. ಇದು ಅವಾಗ ನಾವು ಏನು ಮಾಡ್ತೀವಿ, ಈ ಅಲ್ಪ ಅಪರೋಕ್ಷ ಅಂತ ಹೇಳ್ತೀವಿ, ಸಾಪರೋಕ್ಷಗಳಂತ ಆಗಿರ್ತೀವಿ ನಾವು. ಅಪರೋಕ್ಷ ಅಲ್ಲ, ಸಾಪರೋಕ್ಷ ಅಂತ ಆಗ್ತೀವಿ. ಪರಮಾತ್ಮ ಬಗಲ ನಿಂತ್ಕೊಂಡು ಆ ದಶರೂಪಗಳನ್ನು ತೋರಿಸ್ತಾನೆ, ಆ ಶಬ್ದಗಳನ್ನು ತೋರಿಸ್ತಾನೆ. ಆದರೆ ಮೂಲತವಾಗಿರ್ತಕ್ಕಂಥ ಅಪರೋಕ್ಷ ಬಂದಿರಂಗಿಲ್ಲ. ಆ ಸಾಪರೋಕ್ಷಗಳು ಆದಾಗ ನಮಗೆ ಅಹಂಕಾರ ಬಂದುಬಿಟ್ಟಿರ್ತದೆ ಭಾಳ. ನನಗೆ ಇಲ್ಲ, ಅಯ್ಯೋ ನಂಗೆ ಗೊತ್ತು, ಎಲ್ಲ ಗೊತ್ತು, ನನಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ಇದು ಜ್ಞಾನ ತಿರೋಧಾನಕ್ಕೆ ಆಗ್ತದೆ. ಅಪರೋಕ್ಷ ಅಲ್ಲ, ಸಾಪರೋಕ್ಷ ಆಗಿರ್ತದೆ. ಯಾಕೆಂದರೆ ನಾನು ಸಾಕಷ್ಟು ಪಾರಾಯಣ ಮಾಡ್ತಿದ್ದೆ ಅಂತ ಇಟ್ಕೋ, ಅವಾಗ ಏನಪ್ಪ ಅಂದ್ರೆ ಸ್ವಲ್ಪ ಶಬ್ದ ಏನಾದ್ರೆ ಸಿದ್ಧಿ ಆಗ್ತದೆ. ಎಷ್ಟು ವೈಯಕ್ತಿಕ ಸಿದ್ಧಿ ಆಗ್ತದೆ, ಪಾರಮಾರ್ಥಿಕ ಸಿದ್ಧಿ ಆಗೋದಿಲ್ಲ. ಪಾರಮಾರ್ಥಿಕ ಸಿದ್ಧಿ ಆಗಬೇಕಾದ್ರೆ ನಾನು ಏನಪ್ಪ ಅಂದರೆ ಕಾಮ್ಯಕರ್ಮವನ್ನು ಬಿಡಬೇಕಾಗ್ತದೆ, ಅಹಂಕಾರ ಬಿಡಬೇಕಾಗ್ತದೆ. 4 ಮಂದಿ ಒಳಗೆ ನಾನು ಇಲ್ಲ ರೀ, ನಾನು ಹರಿಕಥಾಂಸರ 32 ತಂದೆ ಅಖಂಡ ನಿತ್ಯ ಪಾರಾಯಣ ಮಾಡ್ತೀನಿ ಅಂತ 4 ಮಂದಿಗೆ ಹೇಳ್ಬಾರ್ದು, ನೀವು ಮಾಡ್ಬೇಕು. ಇದಕ್ಕೆ ನಮಗೆ ಯಾರು ಇವರು ಶಿವರಾಮಾಚಾರ್ಯ ಮುತ್ಯ ಅಂತಿದ್ರು. ಶಿವರಾಮಾಚಾರ್ಯ ಮುತ್ಯ ಅವರು 32 ಸಂಧಿಯನ್ನು 32 ಸಂಧಿಯನ್ನು ಏನಪ್ಪ ಅಂದ್ರೆ ಮುಖೋದ್ಗತ ದಿನಕ್ಕೆ 3 ಸಲ ಪಾಲನೆ ಮಾಡಿದ್ರು. ಒಬ್ಬರ ಮುಂದೆ ಹೇಳ್ಕೊಂಡಿದ್ದಲ್ಲ. ಅವರಿಗೆ ಶ್ರೀರಾಮಚಂದ್ರ ದೇವರ ದರ್ಶನ ಆಯಿತು. ಈ ಇತ್ತೀಚೆಗೆ ಒಂದು 20 ವರ್ಷ ಕೆಳಗಿದ್ದರು. ಅಂದರೆ ನಾನು ಏನೇ ಸಾಧನೆ ಮಾಡಿದ್ರು ಇನ್ನೊಬ್ಬರ ಪ್ರೀತಿಗಾಗಿ ಅಲ್ಲ, ಇನ್ನೊಬ್ಬರ ತೋರಿಕೆಗೆ ಮಾಡಬಾರ್ದು. ಅದಾಗ ಇನ್ನೊಬ್ಬರು ಸಹ ತೋರಿಕೆ ಮಾಡಿದ್ರೆ ಸಾಪರೋಕ್ಷ ಆಗ್ತದೆ. ವೈಯಕ್ತಿಕ ಸಾಧನೆ ಮಾಡಿಕೊಂಡ್ರೆ ಅಪರೋಕ್ಷ ಆಗ್ತದೆ. ಇದೇ ವ್ಯತ್ಯಾಸ. ಇದನ್ನು ಏನಂದ್ರೆ ಸರ್ವಸು ರತ್ನ ನಿಧಿಯೊಳಗಿಪ್ಪೆ ನಿತ್ಯದಲ್ಲಿ. ಎಲ್ಲ ಶಬ್ದಾರ್ಥಗಳು ರತ್ನಗಳಿದ್ದಂತೆ. ಜಗನ್ನಾಥದಾಸರಿಗೆ ಒಂದು ಕಡೆ ಹೇಳ್ತಾರೆ, ನಮ್ಮ ಇವರು ಆನಂದ ವಿಠಲರು ಆ ಸಮುದ್ರದೊಳಗೆ ಹುಡುಕಿಯಾಡಿ ರತ್ನಗಳನ್ನು ತಂದು ಒಂದೊಂದು ಜೋಡಿಸಿದ್ದಾರೆ ಜಗನ್ನಾಥದಾಸರು ಅಂತ ಫಲಶ್ರುತಿಯೊಳಗೆ ಹೇಳ್ತಾರೆ. ಮಧ್ಯಮತದ ದೊಡ್ಡ ಸಮುದ್ರ, ಅದರೊಳಗೆ ಒಂದೊಂದು ರಕ್ತಗಳನ್ನು ಹೆಕ್ಕಿ ಅದನ್ನು ತಂದು ಜೋಡಿಸಿ ನಮಗೆ ಒಂದೊಂದು ಶ್ರೀರಮಣಿ ಕರಕಮಲ ಪೂಜೆ ಯಾರು ಚರಣ ಅಂತಂದ್ರೆ ಅಂತ ಗುರು ಜಗನ್ನಾಥದಾಸರು ಶ್ರೀ ಮನೋಹರ ಅಂತ ಹೇಳ್ಬಿಟ್ಟು ಒಂದೊಂದು ಅಕ್ಷರಕ್ಕೂ ಒಂದೊಂದು ರತ್ನಗಳನ್ನು ಜೋಡಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಏನು ಹೇಳೋದು ದಾಸರು, ಸುರತ್ನ ನಿಧಿಯೊಳಗಿಪ್ಪೆ ನಿತ್ಯದಲ್ಲಿ. ಪ್ರತಿ ಶಬ್ದದೊಳಗೆ ಅಕ್ಷರೊಳಗೆ ಲಕ್ಷ್ಮಿ. ಯಾಕಂದ್ರೆ ಅಲ್ಲೇ ಬರ್ತಾರೆ. ಯಾಕೆ ಬಂದಾಳ ಅಂದರೆ ಆ ರತ್ನನ ಮಗಳು, ರತ್ನಾಕರ. ರತ್ನ ಅಂದರೆ ರತ್ನಾಕರ. ರತ್ನಾಕರ ಅಂದರೆ ಯಾರು? ಸಮುದ್ರ. ಯಾವ ಸಮುದ್ರ? ಶಬ್ದ ಸಮುದ್ರ, ಜ್ಞಾನ ಸಮುದ್ರ.
ಅಲ್ಲಿ ರತ್ನಾಕರ ಮಳ ಶ್ರೀದೇವಿ ರೂಪಳಾಗಿ ಏನಪ್ಪ ಸಮುದ್ರ ಮತದಿಂದ ಹೊರಗಡೆ ಬಂದಂತಾಗಿ ಅಂದರೆ ನಾನು ಆ ರತ್ನದ ಉಪಾಸನೆಯಿಂದ ಬಿದ್ದೆ ಅಂದರೆ ಆ ಶಬ್ದಗಳ ಮಂಥನದೊಳಗೆ ಕೂತ್ಕೊಂಡು ಹೋದ್ನ ಅಂದ್ರೆ ಆ ಒಂದೊಂದು ಇವತ್ತೊಂದು ಶ್ಲೋಕ ತಿಳ್ಕೊಂಡೆ ಅದರ ಅರ್ಥ ತಿಳ್ಕೊಂಡು ಹಂಗೆ ಒಳಗಡೆ ಹೋದಂಗೆಲ್ಲ ಅಲ್ಲೇ ಆ ಮಂಥನ ಆಗ್ತದಲ್ಲ, ಸಮುದ್ರ ಮಂಥನ ಹಂಗೆ ಮನಸ್ಸು ಮಂಥನ ಆಗ್ತದೆ. ಆ ಮಂಥನ ಆದಂಗೆಲ್ಲ ನನಗೆ ಲಕ್ಷ್ಮೀದೇವಿ ಪ್ರಕಟ ಆಗ್ತಾ ಹೋಗ್ತಾಳೆ. ಪ್ರತಿಯೊಂದು ರತ್ನದಲ್ಲಿ ಹಾಕಿದ್ದಾಳ. ಜೈತು ಶಬ್ದ ಶುದ್ಧ ಕನಕ ಭಾಸಳೆ, ಜೈತು ಕಾಂತಿಗಾತ್ರಳೆ, ಜೈತು ಜಯ ಶುಭ ಶಾಂತಿ ಶೀಘ್ರ ಸೌಮ್ಯ ಗುಣರಮ್ಯ, ಜೈತು ಜಯಗಳ ದಾಯಿ ಸರ್ವದ ಜೈವ ಪಾಲು ಸರ್ವಕಾಲಿ, ಜೈತು ಜಯ ದೇವಿ ನಿನ್ನನು ವಿಜಯ ಬೇಡಿದನು. ಏನು ವಿಜಯ ಅಂತ ಬರ್ತದೆ ಲಕ್ಷ್ಮೀದೇವಿಯ ಏನಪ್ಪ ಯಾವುದು ಸಿದ್ಧಿ ಬರ್ತಲ್ಲ ಅದು ಜಯ. ಏನು ಜಯ ಆಗಬೇಕು? ಇಂದ್ರಿಯ ಜಯ ಆಗಬೇಕು. ಮಾಯಾಪತಿ ವಾಸುದೇವ, ಜಯಾಪತಿ ಸಂಕರ್ಷಣ. ಸಂಕರ್ಷಣನ ಮಗ ಯಾರು? ಮುಖ್ಯಪ್ರಾಣದವರು. ನನಗೆ ಮಧ್ವ ತತ್ವದೊಳಗೆ, ಆಚಾರ ತತ್ವದೊಳಗೆ, ಆ ಸಿದ್ಧಾಂತದೊಳಗೆ ಹನುಮ ಭೀಮ ಮಧ್ವ 3 ಅವತಾರದಿಂದ ನಮ್ಗೆ ಕೊಟ್ಟದ್ದು ಜ್ಞಾನ ಭಕ್ತಿ ವೈರಾಗ್ಯದಲ್ಲ, ಅದು ಅನುಭವದ ಜ್ಞಾನ, ಅನುಭವದ ಭಕ್ತಿ, ಅನುಭವದ ವೈರಾಗ್ಯವನ್ನು ಕೊಟ್ಟು ಅದರಲ್ಲಿ ಜಯವನ್ನು ಕೊಡಬೇಕು ಮಹಾಲಕ್ಷ್ಮಿ. ಇದು ಏನು ಹೇಳ್ತಾರೆ ದಾಸರಾಜರು? ಏನಪ್ಪ ಅಂದ್ರೆ ಜಯಿತು ಜಯ ಜಯ ದೇವಿ ನಿನ್ನನು ವಿಜಯ ಬೇಡಿದನು. ಇಡೀ ಜಯ 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 ಅಂತ ಯಾಕೆ ತೊಗೊಂಡ್ರಿ ಈ 4 ಶ್ಲೋಕದಾಗ ಅಂದ್ರೆ 3 ಶ್ಲೋಕದಾಗ ಆ ಜಯಾದೇವಿ ಅನ್ನೋಕ್ಕೆ ನನ್ನ ಪಾತ್ರ. ನನ್ನ ಪ್ರತಿಯೊಂದು ಕ್ರಿಯೆಗಳು ಜಯ ಆಗಬೇಕು, ಪ್ರತಿಯೊಂದು ಕರ್ಮದಲ್ಲಿ ನಾನು ಜಯ ಮಾಡಬೇಕು. ನೀನು ಜಯ ಹಂಗೆ ಕೊಟ್ಟು ಹಂಗೆ ನನಗೆ ಅನುಗ್ರಹ ಆಗ್ತದೆ. ಪರವಾಗಿ ಹೋಗ್ತೀನಿ ನಾನು, ಪರಮಾತ್ಮಗೆ ಚಿಂತನೆ ಮಾಡ್ತಾ ಹೋಗ್ತೀನಿ ನಾನು ಅಂತ ಅಜ್ಞಾನ ಅಂತ ಹೇಳ್ದೆ, ಅನ್ವಾಡ ಅಂತ ಹೇಳಿದ್ರೆ ದಾಸರಾಗಲಿಲ್ಲ ನಾನು ಅಂತ ಹೇಳ್ತಾಯಿದ್ರೆ ನಾನು ಯಾರಂತ ನನಗೆ ಗೊತ್ತಿಲ್ಲದಕ್ಕೆ ನಾನು ಎಂಬ ಶಬ್ದವಾಚ್ಯ ಜೀವಿದು ನಾನು ಅಂತ ಬಿಂಬ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಎಂಬ ಶಬ್ದ ಪರಮಾತ್ಮ ಹೆಸರು ನಾನು ಅಂತ ಅಹಂಕರಿಸಿ ಕಾರಯಿಸಿ ಅಂತೇಳಿ ನಿತ್ಯ ಸಂಕಲ್ಪ ಮಾಡ್ತೀವಲ್ಲ, ಅದಕ್ಕೆ ಆ ನಾನು ಎಂಬ ಶಬ್ದವಾಚ್ಯ ಪರಮಾತ್ಮ ಆತನೇ. ಆತ ನಮ್ಮಲ್ಲಿ ನಿಂತು ಏನಪ್ಪ ನಿನ್ನ ಗಂಡ ನಾನು ಅಂತಿದ್ದಾನ, ನೀನು ನಿನ್ನ ಗಂಡದ ರೂಪವನ್ನು ತೋರಿಸು, ಅದಕ್ಕೆ ಜಯ ಕೊಡು ನನಗೆ, ಅದಕ್ಕೆ ಜೈ ನೀಡು ನನಗೆ. ಜೈತು ದೇವಿ ಜೈತು ಜಯ ಶುದ್ಧ ಕನಕ ಭಾಸಳೆ. ಕನಕ ಅಂದರೆ ಏನು? ಬಂಗಾರ. ಬಂಗಾರ ಅಂದ್ರೇನು? ನಮ್ಗೆ ಈ ಲೌಕಿಕ ಬಂಗಾರನ ಈಗ 2 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ಇದೆ. ಈ ಬಂಗಾರಕ್ಕೆ ಇಷ್ಟ ಆಗ್ಯದಂದಮೇಲೆ ಆ ಕನಕಾಭಿಷೇಕ ಅಂದರೆ ಯಾವುದು? ಬ್ರಹ್ಮದೇವರು. ಹಿರಣ್ಯ ಯಾವುದು? ಹಿರಣ್ಯ ಯಾರೋ ಬ್ರಹ್ಮ. ಆ ಬ್ರಹ್ಮ ಜ್ಞಾನಕ್ಕೆ ನನಗೆ ಏನಪ್ಪ ಅಂದರೆ ಎಷ್ಟು ಕಷ್ಟ ಇರಬೇಡ. ಕನಕ ಭಾಸಳೆ ಅಂದ್ರೆ ನಾವೇನು ಮಾಡಿದ್ವಿ? ಆ ಪರವಿದ್ಯಾಕ್ಕೆ ಸ್ವಲ್ಪ ಭಾಸಾಗಿ ಹೊರತು ನಾವು ಪರಿಪೂರ್ಣವಾಗಿ ಹೋಗಿಲ್ಲ. ಅದೇ ಆಕೆ ಅನುಗ್ರಹ ಮಾಡಬೇಕು. ಆ ಭಾಸ ನೀನೇ ಆಗಲ್ಲ, ಆಭಾಸ ಮಾಡಬೇಡ. ನನ್ನ ಸಂಸಾರ ತಂದು ನೀನು ಆಭಾಸ ಮಾಡಬೇಡ ನನಗೆ. ಇದು ಏನಪ್ಪ ಅಂದ್ರೆ ಶುದ್ಧ ಕನಕ ಭಾಸಳೆಯ. ನನಗೆ ಭ್ರಮೆಯಲ್ಲಿ ಇಡಬೇಡ ನೀನು. ನಾನು ಓದೀನಿ, ನಾನು ತಿಳ್ಕೊಂಡಿನಿ ಎಂಬೋ ಅಜ್ಞಾನದಿಂದ ತೆಗೆದು ಹಾಕು ನನಗೆ. ಕಾಂತ ಕಾಂತಿಗಾತ್ರಳೆ. ಯಾವುದು? ಜಯಕಾಂತ ಯಾರು? ಸಂಕರ್ಷಣ. ಆ ಸಂಕರ್ಷಣ ಏನಪ್ಪ ಅಂದರೆ ಎಲ್ಲಿದ್ದಾನೆ? ನನ್ನ ಮನಸ್ಸಿನಲ್ಲಿದ್ದಾನ, ಶೇಷನಾಗಿದ್ದಾನ. ಅದೇ ಸಂಕರ್ಷಣ ಎಲ್ಲಿದ್ದಾನೆ? ಈ ಪಿಂಡಾಂಡದ ಕೆಳಗಡೆ ಕೂತ್ಕೊಂಡಿದ್ದಾನೆ, ಬ್ರಹ್ಮಾಂಡನ ಹೊತ್ತುಕೊಂಡಿದ್ದಾನೆ. ಆ ಶೇಷಾಗಿ 1000 ಏನಪ್ಪ ಅಂದರೆ ಹೆಡೆಗಳಿಂದ ನಿಂತುಕೊಂಡು ಪರಮಾತ್ಮ ಸ್ತೋತ್ರ ಮಾಡ್ತಾಯಿದ್ದಾರೆ. ಅಂದ್ರೆ ಎಷ್ಟು ಜ್ಞಾನ ಸಿಗ್ತದೆ ಸಂಕಟ ಜಯಾದೇವಿ ಅನುಗ್ರಹ ಆದರೆ. ಅವೆಲ್ಲೂ ಸಿದ್ಧಿ ಆಗ್ತವೆ ನೋಡಿ. ಒಂದು ಹೆಡೆಯಿಂದ ಓಂಕಾರ ಹೇಳಿದ್ರೆ ಇನ್ನೊಂದು ಹೆಡೆಯಿಂದ ಶ್ರೀಂಕಾರ ಅಂತ ಹೇಳ್ತಾರೆ. ಅಕಾರ ಉಕಾರ ಮಕಾರ ನಾದಬಿಂದು ಗೋಶಾಂತ ಅತಿಶಾಂತಾದಿಗಳ ರೂಪಗಳು ಒಂದೊಂದು ಹೆಡೆಯಿಂದ ಅಕಾರದೊಳಗೆ ಅನಂತ ಗಕಾರ ಚಕಾರಗಳೆಲ್ಲವೂ ತಂದು ತೋರಿಸ್ಬಿಡ್ತಾನೆ. 1000 ರೂಪ ಬರಬೇಕಲ್ಲ ಅಲ್ಲಿ ಪರಮಾತ್ಮ ಹೆಡೆ. ಅದಕ್ಕೆ ಆ ಜಯದೇವಿ ಏನಪ್ಪ ಅಂದ್ರೆ ಆ ಸಂಕರ್ಷಣ ಜಯಕಾಂತ ಅಂದರೆ ಆ ಸಂಕರ್ಷಣ ಹೆಂಡತಿ ಆಗಿರ್ತಕ್ಕಂಥ ತಾಯಿ ನನಗೆ ಕಾಂತಿಗಾತ್ರಳೆ. ಎಂಥ ಕಾಂತಿ ಬರಬೇಕು ಅಂದರೆ ಜ್ಞಾನ ಕಾಂತಿ ಬರಬೇಕು. ಇದಕ್ಕೆ ಯಾವುದು ನಮ್ಮ ಗರುಡ ಪುರಾಣ ಆಚಾರ ಖಂಡದಲ್ಲಿ ಕಾಂತಿ ತಾರತಮ್ಯ ಅಂತ ಒಂದದು. ಅದು ತಿಳ್ಕೊಬೇಕು ನಾವು. ಮುಖ್ಯಕ್ಕೆ ಹೋಗ್ಬೇಕಂದ್ರೆ ತಿಳ್ಕೊಬೇಕು. ಯಾಕಂದರೆ ನಾನು ನಿಲ್ಕೊಂಡು ಅಪರಕ್ಷೆ ಬಯಸ್ತೀನಿ ನಾನು.
ಅಪರೋಕ್ಷಕ್ಕೆ ಅಂದರೆ ಕಾಂತಿ ಹೆಂಗಪ್ಪ, ಬೆಳಕು ಬರಬೇಕಲ್ಲ ನನಗೆ, ಅದು ನಾನು ಬೆಳಕು. ಒಂದು ಬತ್ತಿ ಹಾಕಿದರೆ ಎಷ್ಟು ಬೆಳಕು ಬರಬೇಕು ಅಷ್ಟು ಕಾಂತಿಗೆ ಅದೇ ಲಕ್ಷ್ಮಿ. 5 ಬತ್ತಿ ಹಾಕಿದರೆ ಎಷ್ಟು ಬರ್ತದೆ ಬೆಳಕು? ಆಮೇಲೆ 11 ಬತ್ತಿ ಹಾಕಿದ್ರೆ ಎಷ್ಟು ಬರ್ತದೆ? 51 ಬತ್ತಿ ಹಾಕಿದ್ರೆ ಹೆಂಗೆ ಬರ್ತದೆ? 100 ಬತ್ತಿ ಹಾಕಿದ್ರೆ ಹೆಂಗೆ ಬರ್ತದೆ? ಒಂದು ಹೆಬ್ಬಟ್ಟು ಗಾತ್ರ ಏನಪ್ಪ ಅಂದರೆ ಆ ದೀಪ ಬೆಳಕು ಎಲ್ಲಿವರೆಗೂ ಹೋಗ್ತದೆ? ನನಗೆ ಇದೇ ಕಣ್ಣಿಂದ ನಕ್ಷತ್ರ ಮಂಡಲ ಹೋಗೋದು. ಇನ್ನು ಈ ರೀತಿ ಕಾಂತಿ ಗಾತಳೆ ಅಂತಂದರೆ ಆ ಕಾಂತಿ ನನ್ನಲ್ಲಿ ಪ್ರಕಟ ಆಗ್ತಾ ಹೋದಾಗ ನಾನು ಇಲ್ಲೇ ಕೂತ್ಕೊಂಡು ವೈಕುಂಠದ ಬಾಗಿಲು ತನಕ ಹೋಗಿ ಬರ್ತೀನಿ. ವೈಕುಂಠಕ್ಕೆ ಇನ್ನೊಂಚೂರು ಹೋದ್ನೆ ಅಂದರೆ ನಾನು ಅಲ್ಲೇ ವೈಕುಂಠದ ಒಳಗೇನಪ್ಪ ಸ್ವಾಮಿ ಏನು ಮಾಡ್ಲಿಕ್ಕತ್ತೀನಿ ಇವಾಗ, ಅದು ನೋಡಿ ಬರ್ಲಿಕ್ಕಾಗ್ತದೆ. ಯಾವುದು ಈ ಜ್ಞಾನ ನನಗೆ ಆ ಜಯಾಪತಿ ಏನಪ್ಪ ಅಂದ್ರೆ ಸಂಕರ್ಷಣನ ಅನುಗ್ರಹದಿಂದ ಲಕ್ಷ್ಮಿ ನೀನನ್ನು ಕೊಡು ರೂಪ, ಆ ಜ್ಞಾನವನ್ನು ಕೊಡು, ಆ ಕಾಂತತ್ವವನ್ನು ಕೊಡು ನೀನು ನನಗೆ. ನೀನು ನಿನ್ನ ಕಾಂತನ ನನ್ನೊಳಗಿಟ್ಟು ಪೂಜೆ ಮಾಡು. ನೀನು ನನ್ನಲ್ಲಿರ್ತಕ್ಕಂಥ ನಿನ್ನ ಕಾಂತನ ನೀನು ಪೂಜೆ ಮಾಡೋದು ನಾನು ನೋಡಬೇಕು. ನಾನು ಪೂಜೆ ಮಾಡೋಕ್ಕಾಗಲ್ಲ, ಪರಮಾತ್ಮ ನೀನು ಪೂಜೆ ಮಾಡಬೇಕು. ಈ ಸ್ಥೂಲ ಪ್ರಾಕೃತಿಕ ರೂಪದಲ್ಲಿದ್ದೀಯ ನೀನು. ಈ ಪ್ರಕೃತಿ ಪುರುಷ ನೀವೇ ಅಲ್ಲ, ನಮ್ಮ ದೇಹದಲ್ಲಿ ಕುತ್ಕೊಂಡು ಪೂಜೆ ಮಾಡೋರು. ದೇಹದಲ್ಲೇ ಒಳಗೆ ಅದೇನಪ್ಪ ಅಂದ್ರೆ ಅನಿರುದ್ಧ ರೂಪದಲ್ಲಿದ್ದೀಯ, ಒಳಗೆ ಜಯ ರೂಪದಲ್ಲಿ ಕೂತ್ಕೊಂಡೇ ನೀನು ಒಳಗಡೆ. ನನ್ನ ಒಳಗೆ ಕಾಂತಿ ಯಾವುದು ಇದರಲ್ಲಿ ಪುರುಷನಾಮಕ ಹರಿಯ ಉಪಾಸನೆ ಮಾಡ್ಕೊತ ಕೂತ್ಕೊಂಡಿಯಲ್ಲ, ಅಲ್ಲಿ ನೀನೇನಪ್ಪ ಅಂದ್ರೆ ವಾಸುದೇವ ರೂಪವನ್ನು ಚಿಂತನೆ ಮಾಡ್ತೀಯ. ನನ್ನ ಪ್ರಾರ್ಥನೆ ಇಷ್ಟೇ, ನನಗೆ ಆ ಸಂಸಾರದ ಮಾಯಾ ಅದಲ್ಲ, ಆ ಮಾಯಾದೇವಿ ನೀನೇ ಇದ್ದೀಯ, ನನಗೆ ಈ ಮಾಯೆಯಿಂದ ನಿವಾರಣೆ ಮಾಡು, ಒಳಗಡೆ ಪರಮಾತ್ಮ ದಿವ್ಯ ರೂಪವನ್ನು ತೋರಿಸು ಅಂತ ದಾಸರಾಯರು ಅತ್ಯಂತ ಚಿಂತನೆಯಿಂದ ಭಕ್ತಿಯಿಂದ ಬೇಡ್ಕೊಂಡಿದ್ದಾರೆ. ಇದಕ್ಕಾಗಿ ಏನಪ್ಪ ಅಂದ್ರೆ ಏನಂದ್ರೆ ಜಯಗಳ ದಾಯಿ ಸರ್ವದ ಜೈವೇ ಪಾಲಿಸ ಸರ್ವಕಾಲದಿ ಜಯಿತು ಜಯ ದೇವಿ ನಿನ್ನನ್ನು ವಿಜಯ ಬೇಡಿದನು. ಇವೆಲ್ಲ ರೂಪಗಳವಲ್ಲ, ಇದಕ್ಕೆಲ್ಲ ವಿಜಯ ನೀನು ಕೊಡಬೇಕು ಅಂತ ಹೇಳ್ತಾ ಇದರ ಮುಂದಿನ ಚಿಂತನೆ ಮತ್ತು ನಾಳೆ ಮಾಡುವ ಭಾರತೀಯ ರಮಣ ಮುಖ್ಯ ಪಾಠ ಅಂತ ಶ್ರೀ ಕೃಷ್ಣ ಅರ್ಪಣ ಮಸ್ತು. ಹರೇ ನಮಃ ಹರೇ ನಮಃ ಹರೇ ನಮಃ.